ರಾಜ್ಯಪಾಲರ ವಿರುದ್ಧ ಕಾಂಗ್ರೆಸ್ ಸಮರವನ್ನ ಸಾರಿದೆ. ಮಂಡ್ಯದಲ್ಲಿ ಸಿಎಂ ಸಿದ್ದು ಅಭಿಮಾನಿಗಳು ಸಿಡಿದೆದ್ದಿದ್ದಾರೆ. ರಾಜ್ಯಪಾಲರ ಪ್ರತಿಕೃತಿಯನ್ನು ದಹಿಸಿ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಮಂಡ್ಯದ ಕೆಆರ್ಪೇಟೆಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಧರಣಿಯನ್ನ ಮಾಡ್ತಾ ಇರೋದು. ಕೆಆರ್ಪೇಟೆ ತಾಲೂಕು ಕಾಂಗ್ರೆಸ್ ಮತ್ತು ಕುರುಬ ಸಂಘ, ಸಿದ್ದರಾಮಯ್ಯ ಅಭಿಮಾನಿ ಬಳಗ ಇವರೆಲ್ಲರೂ ಒಟ್ಟಿಗೆ ಸೇರಿ ಈಗ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ರಾಜ್ಯಪಾಲರ ವಿರುದ್ಧ ಧಿಕ್ಕಾರ ಕೂಗಿ, ಬಿಜೆಪಿಯ ವಿರುದ್ಧ ಜೆಡಿಎಸ್ನ ವಿರುದ್ಧ ಧಿಕ್ಕಾರ ಕೂಗಿ ಪ್ರತಿಭಟನೆಯನ್ನ ಮಾಡ್ತಾ ಇರೋದು. ಪ್ರತಿಕೃತಿಯನ್ನ ದಹಿಸಿದ್ದಾರೆ. ರಾಜ್ಯಪಾಲರ ಪ್ರತಿಕೃತಿ ಒಂದು ಕಡೆ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿದ ಬೆನ್ನಲ್ಲೇ ರಾಜಕೀಯ ವಾಕ್ಸಮರಗಳು ನಡೀತಾ ಇದ್ದಾರೆ. ಮತ್ತೊಂದು ಕಡೆ ಸಿದ್ದರಾಮಯ್ಯನವರ ಅಭಿಮಾನಿಗಳು ಹಾಗೆ ಕಾಂಗ್ರೆಸ್ನ ಕಾರ್ಯಕರ್ತರು ಸಿಡಿದೆದ್ದಿದ್ದಾರೆ. ಬೀದಿಗಿಳಿದು ಪ್ರತಿಭಟನೆಯನ್ನ ನಡೆಸುತ್ತಿದ್ದಾರೆ. ಮೈಸೂರು ಜಿಲ್ಲೆಯಲ್ಲೂ ಕೂಡ ಕಾಂಗ್ರೆಸ್ನಿಂದ ಪ್ರತಿಭಟನೆಯನ್ನ ನಡೆಸಲಾಗ್ತಾ ಇದೆ. ರಾಜ್ಯಪಾಲರ ಭಾವಚಿತ್ರಕ್ಕೆ ಮಸಿ ಬಳಿದು ಆಕ್ರೋಶ ವ್ಯಕ್ತಪಡಿಸಲಾಗ್ತಾ ಇದೆ. ನಂಜನಗೂಡು ತಾಲೂಕಿನ ತಗಡೂರು ಗ್ರಾಮದಲ್ಲಿ ಪ್ರೊಟೆಸ್ಟ್ ಮಾಡಲಾಗ್ತಾ ಇದೆ. ಟೈರ್ಗೆ ಬೆಂಕಿ ಹಚ್ಚಿ ಕಾಂಗ್ರೆಸ್ ಕಾರ್ಯಕರ್ತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ರಾಜಕಾರಣ ಮಾಡುತ್ತಿರುವ ಕುಮಾರಸ್ವಾಮಿಗೆ ಅಧಿಕಾರಕ್ಕೋಸ್ಕರ ಬಿಜೆಪಿ ಕರೆದಿರ್ತಕ್ಕಂಥ ಕುಮಾರಸ್ವಾಮಿಗೆ ಕೈಗೊಂಬೆ ಅಂತ ಕುಣಿಯುತ್ತಿರುವ 420 ರಾಜ್ಯಪಾಲನಿಗೆ ಸರ್ಕಾರವಂತೆ ಸರ್ಕಾರ, ಬಿಜೆಪಿ ಕೈಗೊಂಬೆ ಅಂತ ಕುಣಿಯುತ್ತಿರುವ 420 ರಾಜ್ಯಪಾಲನಿಗೆ ಬಿಜೆಪಿ ಸರ್ಕಾರ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. ಸಿದ್ದರಾಮಯ್ಯನವರ ಅಭಿಮಾನಿಗಳು ಸಿಡಿದೆದ್ದಿದ್ದಾರೆ. ಮೈಸೂರು ಜಿಲ್ಲಾ ವ್ಯಾಪ್ತಿಯಲ್ಲಿ ಪ್ರಮುಖ ಸರ್ಕಲ್ಗಳಲ್ಲಿ ಬೀದಿಗಿಳಿದು ಪ್ರತಿಭಟನೆಯನ್ನ ಮಾಡ್ತಿದ್ದಾರೆ. ಈ ಕಡೆ ದೃಶ್ಯದಲ್ಲಿ ಟೈರ್ ಸುಟ್ಟು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ರೆ, ಈ ಕಡೆ ದೃಶ್ಯದಲ್ಲಿ ಹಂಗೆ ಕೂತ್ಕೊಂಡು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಒಟ್ನಲ್ಲಿ ಆಕ್ರೋಶ. ಮುಖ್ಯಮಂತ್ರಿಗಳ ವಿರುದ್ಧವಾಗಿ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ನೀಡಿದ್ದು ದ್ವೇಷದ ರಾಜಕೀಯದ ಭಾಗ. ರಾಜ್ಯಪಾಲರ ಹುದ್ದೆಯನ್ನ ದುರ್ಬಳಕೆ ಮಾಡಿಕೊಂಡಿದ್ದಾರೆ. ಈಗ ಇನ್ನೊಂದು ದೃಶ್ಯವನ್ನು ನಾವು ಗಮನಿಸ್ತಾ ಇದ್ದೀವಿ. ಬೆಂಗಳೂರು ಜಿಟಿ ಮಾಲ್, 3 ಒಂದು ಮಂಡ್ಯ, ಮೈಸೂರು ಹಾಗೆ ಬೆಂಗಳೂರು, 3 ಜಿಲ್ಲೆಗಳಲ್ಲೂ ಕೂಡ ಕಾಂಗ್ರೆಸ್ನಿಂದ ನಡೆಸುತ್ತಿರುವ ಪ್ರತಿಭಟನೆಯ 3 ವಿಭಿನ್ನ ದೃಶ್ಯಗಳನ್ನ ಏಕಕಾಲದಲ್ಲಿ ರಿಪಬ್ಲಿಕ್ ಕನ್ನಡದ ಮೂಲಕ ನೀವು ಗಮನಿಸ್ತಾ ಇದ್ದೀರಿ. ಅದರಲ್ಲಿ ಆ ಕೊನೆ ದೃಶ್ಯವನ್ನು ನಾವು ಗಮನಿಸ್ತಾ ಇರ್ಬೋದು. ಜಿಟಿ ಮಾಲ್ ಅಲ್ಲಿ ಏನು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ, ಆಕ್ರೋಶ ಭರಿತರಾಗಿರುವಂತವರನ್ನ ಪೊಲೀಸರು ವಶಕ್ಕೆ ಪಡೆದ್ರು. ಬಸ್ನ ಕಿಟಕಿಯಿಂದ ಆಚೆ ಬಂದು ನಮ್ಮ ನಾಯಕರನ್ನ ನೀವು ಏನು ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಆ ದೃಶ್ಯಗಳನ್ನು ನೋಡ್ತಾ ಇದ್ದೀವಿ. ಇನ್ನು ಪ್ರತಿಭಟನೆ ಇನ್ನಷ್ಟು ದೃಶ್ಯಗಳನ್ನ ಗಮನಿಸ್ತಾ ಹೋದ್ರೆ, ಯಾದಗಿರಿಯಲ್ಲಿ ಸಿಎಂ ಸಿದ್ದರಾಮಯ್ಯ ಅಭಿಮಾನಿಗಳು ಧರಣಿಗೆ ಮುಂದಾಗಿದ್ದಾರೆ. ರಾಜ್ಯಪಾಲರ ವಿರುದ್ಧ ಅಭಿಮಾನಿಯೊಬ್ಬರು ಉಪವಾಸ ಕುಳಿತಿದ್ದಾರೆ. ರಸ್ತೆಯಲ್ಲಿ ಕಂಬಳಿ ಹಾಸಿಕೊಂಡು ಏಕಾಂಗಿಯಾಗಿ ಪ್ರೊಟೆಸ್ಟ್ ಮಾಡ್ತಾ ಇರುವಂತಹ ದೃಶ್ಯಗಳು ಕೆಲವೇ ಕ್ಷಣಗಳಲ್ಲಿ. ಬೆಳಗ್ಗೆ 6 ಗಂಟೆಯಿಂದ ರಾಜ್ಕುಮಾರ್ ಅನ್ನೋರು ಧರಣಿ ಕುಳಿತಿದ್ದಾರೆ. ಕಂಬಳಿ ಹಾಸಿಕೊಂಡು ಆ ಕಂಬಳಿ ಮೇಲೆ ಕುತ್ಕೊಂಡು ಉಪವಾಸ ಮಾಡ್ತಾ ಇದ್ದಾರೆ. ಉಪವಾಸ ಸತ್ಯಾಗ್ರಹಕ್ಕೆ ಮುಂದಾಗಿದ್ದಾರೆ. ಅಂದ್ರೆ ಕೇವಲ ಹಳೆ ಮೈಸೂರು ಭಾಗಕ್ಕೆ ಮಾತ್ರ ಸೀಮಿತವಾಗಿ ಉಳಿದಿಲ್ಲ ಈ ಪ್ರತಿಭಟನೆ. ಯಾದಗಿರಿಯಲ್ಲೂ ಕೂಡ ನೋಡಿ, ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಸಿದ್ದರಾಮಯ್ಯನವರ ಅಭಿಮಾನಿ ಅಂತೆ ಬೆಳಗ್ಗೆ 6 ಗಂಟೆಯಿಂದ ಶುರು ಮಾಡಿದ್ದಾರೆ ಉಪವಾಸ. ಎಲ್ಲಿವರೆಗೂ ಮುಂದುವರಿಸ್ತಾರೆ ಗೊತ್ತಿಲ್ಲ.
ಆರೋಗ್ಯದ ಬಗ್ಗೆ ಕಾಳಜಿ ಇರ್ಲಪ್ಪ. ಸಿದ್ದರಾಮಯ್ಯನವರು ಸಶಕ್ತರಿದ್ದಾರೆ, ಹೈಕಮಾಂಡ್ನಿಂದ ವಕೀಲರ ತಂಡವನ್ನೇ ಕಳಿಸಿದ್ದಾರೆ, ಕಾನೂನಾತ್ಮಕವಾಗಿ ಹೋರಾಟ ಮಾಡ್ತಾರೆ. ಇವ್ರು ಉಪವಾಸ ಮಾಡಿ ಇವ್ರ ಆರೋಗ್ಯ ಹೆಚ್ಚು ಕಮ್ಮಿ ಆದರೆ ಇವ್ರ ಕುಟುಂಬಸ್ಥರನ್ನ ಯಾರು ನೋಡ್ಕೊಳ್ತಾರೆ? ಪ್ರಶ್ನೆ ಇದೆ. ಅಭಿಮಾನ ಇರಬೇಕು, ಹಾಗಂತ ಆರೋಗ್ಯ, ಜೀವನ ಇದೆಲ್ಲ ಮುಖ್ಯ ಅಲ್ವಾ? ಎನಿವೆ, ಮತ್ತಷ್ಟು ದೃಶ್ಯಗಳನ್ನು ಗಮನಿಸ್ತಾ ಇದ್ದೀರಿ. ಪ್ರತಿಭಟನೆಯದು ಮೈಸೂರು, ಯಾದಗಿರಿ ಹಾಗೆ ಬೆಂಗಳೂರಿನಲ್ಲಿ ನಡೀತಾ ಇರುವ ಪ್ರತಿಭಟನೆ. ಕಂಬಳಿ ಸಾಂಕೇತಿಕವಾಗಿ ಕುರುಬ ಸಮುದಾಯಕ್ಕೆ ಅನ್ಯಾಯ ಆಗಿದೆ ಅನ್ನೋದನ್ನು ಸೂಚಿಸ್ತಾ ಇದೆಯಾ ಗೊತ್ತಿಲ್ಲ, ಅದಕ್ಕೋಸ್ಕರನೇ ಕಂಬಳಿ ತಂದಿದ್ರ ಅಲ್ಲಿ ಅಂತ ಹೇಳಿ. ಎನಿವೆ, ಕುರುಬ ಸಮುದಾಯ ಕೂಡ ಸಿದ್ದರಾಮಯ್ಯನವರು ಅದೇ ಸಮುದಾಯಕ್ಕೆ ಸೇರುವವರು. ಕುರುಬ ಸಮುದಾಯ ಕೂಡ ಪ್ರತಿಭಟನೆಯನ್ನು ಮಾಡ್ತಿದೆ. ನಾಳೆ ಮೈಸೂರು ಬಂದ್ಗೂ ಕೂಡ ಕರೆ ನೀಡಲಾಗಿದೆ. ಇವತ್ತು ಯಾದಗಿರಿಯಲ್ಲಿ ಸಿದ್ದರಾಮಯ್ಯನವರ ಅಭಿಮಾನಿಯೊಬ್ಬರು ಕಂಬಳಿ ಹಾಸ್ಕೊಂಡು ಅದ್ರ ಮೇಲೆ ಕೂತು ಉಪವಾಸ ಸತ್ಯಾಗ್ರಹವನ್ನು ಮಾಡ್ತಿದ್ದಾರೆ. ಅದರ ದೃಶ್ಯಗಳು ರಿಪಬ್ಲಿಕ್ ಕನ್ನಡ ಸ್ಕ್ರೀನ್ ಮೇಲೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮುಖ್ಯಮಂತ್ರಿಗಳ ವಿರುದ್ಧವಾಗಿ ದೂರು ನೀಡಿದ ಮತ್ತೊಬ್ಬ ದೂರುದಾರರು ಸ್ನೇಹಮಯಿ ಕೃಷ್ಣ ಅವರು ನಮ್ಮ ರಿಪಬ್ಲಿಕ್ ಕನ್ನಡದ ಸ್ಟುಡಿಯೋದಲ್ಲಿರ್ತಾರೆ. ಅದಕ್ಕೆ ಮುಂಚೆ ಒಂದಷ್ಟು ಬೇರೆ ಸುದ್ದಿಗಳ ಕಡೆ ಕೂಡ ಗಮನ ಕೊಡ್ತಾ ಹೋಗೋಣ. HSR ಲೇಔಟ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವ ಘಟನೆ ಇದು. ಹೆಬ್ಬಗೋಡಿ ಖಾಸಗಿ ಆಸ್ಪತ್ರೆಯಲ್ಲಿ ಯುವತಿಗೆ ಚಿಕಿತ್ಸೆಯನ್ನ ಕೊಡಿಸಲಾಗ್ತಾ ಇದೆ. ಯುವತಿ ಮೇಲೆ ಗ್ಯಾಂಗ್ ರೇಪ್ ನಡೆದಿದೆಯಾ ಅನುಮಾನ. ಆಟೋದಲ್ಲಿ ಹೋಗ್ತಿದ್ದ ಯುವತಿ ಮೇಲೆ ಅತ್ಯಾಚಾರ ನಡೆದಿದೆ ಅನ್ನೋ ಗಂಭೀರ ಆರೋಪ ಕೇಳೋಕ್ ಸಿಕ್ಕಿದೆ. HSR ಲೇಔಟ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವ ಘಟನೆ ಇದು. ಇಂಥ ವಿಚಾರಕ್ಕೆ ನಡೆಸಬೇಕು ಪ್ರತಿಭಟನೆ, ಬೀದಿಲ್ ಕೂತು ಪ್ರತಿಭಟನೆ ನಡೆಸಬೇಕಾಗಿರೋದು. ಇಂಥ ದುರುಳರು, ದುಷ್ಟರು, ಇವರಿಗೆ ನೇಣಿಗೆ ಹಾಕ್ಸೋವರೆಗೂ ಬಿಡಬಾರ್ದು ಅಂತ ಹೇಳಿ ಪ್ರತಿಭಟನೆ ಮಾಡಬೇಕು. HSR ಲೇಔಟ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವ ಘಟನೆ ಇದು. ಆಟೋದಲ್ಲಿ ತೆರಳುತ್ತಾ ಇದ್ದ ಯುವತಿಯ ಮೇಲೆ ಗ್ಯಾಂಗ್ ರೇಪ್ ನಡೆದಿದೆಯಾ ಅನ್ನೋ ಅನುಮಾನ. ಕೋರಮಂಗಲದಲ್ಲಿ ಪಬ್ಗೆ ಹೋಗಿದ್ದ ಯುವತಿ ಪಬ್ನಿಂದ ವಾಪಸ್ ಬರೋ ಸಂದರ್ಭದಲ್ಲಿ ಈಕೆಯ ಮೇಲೆರಗಿದ್ದಾರಂತೆ ಕಿರಾತಕರು. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಮಾದೇಶ್ ನೀಡ್ತಾ ಹೋಗ್ತಾರೆ. ಮಾದೇಶ್, ನಿಜಕ್ಕೂ ಇಂಥದ್ದೊಂದು ಘಟನೆ ನಡೆದಿದೆ, ಅದರಲ್ಲೂ ಬೆಂಗಳೂರಿನಂತ ನಗರದಲ್ಲಿ ಅಂತಂದ್ರೆ ಶೇಮ್ ಆನ್ ದ ಪೊಲೀಸ್ ಸಿಸ್ಟಮ್. ಇಂಥ ಪರಿಸ್ಥಿತಿಯನ್ನ ಆಗಲಿಕ್ಕೆ ಬಿಟ್ಟ ಅಲ್ಲಿದ್ದ ಸ್ಥಳೀಯರ ಮೇಲೂ ಕೂಡ ನಾಚಿಕೆಯ ವಿಚಾರ. ಏನ್ ಆರೋಪ ಇದು? ಏನೆಲ್ಲ ಡೀಟೇಲ್ಸ್ ಸಿಗ್ತಾ ಇದೆ? ಪೊಲೀಸರು ಏನ್ ಹೇಳ್ತಿದ್ದಾರೆ? ಖಂಡಿತ ಸ್ಮಿತಾ, ಬೆಂಗಳೂರಿನಂತಹ ಒಂದು ನಗರದಲ್ಲಿ ಇಂಥ ಒಂದು ಘಟನೆ ನಿಜಕ್ಕೂ ಕೂಡ ಶೇಮ್ ವಿಚಾರ ಅಂತಲೇ ಹೇಳ್ಬೋದು. ಯಾಕಂದರೆ ಇತ್ತೀಚಿನ ದಿನಗಳಲ್ಲಿ ಈ ರೀತಿಯಾದಂಥ ಅಂದರೆ ಹೆಣ್ಣು ಮಕ್ಕಳ ಸೇಫ್ಟಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆ ಮಾಡುವಂತಹ ಘಟನೆಗಳು ನಡೀತಾನೆ ಇದ್ದಾವೆ. ನಿನ್ನೆ HSR ಲೇಔಟ್ ಪೊಲೀಸ್ ಠಾಣಾ ವ್ಯಾಪ್ತಿ ಬರುವಂತಹ ಈ ಒಂದು ಬೊಮ್ಮನಹಳ್ಳಿ ಮೆಟ್ರೋ ನಿಲ್ದಾಣದ ಹಿಂದೆ ಇರುವಂಥ ಈ ಒಂದು ಸ್ಥಳದಲ್ಲಿ ಯುವತಿಯ ಮೇಲೆ ಫೈನಲ್ ಇಯರ್ ಡಿಗ್ರಿ ಓದ್ತಿರುವಂಥ ಯುವತಿಯ ಮೇಲೆ ಅತ್ಯಾಚಾರ ಆಗಿರುವಂಥ ಆರೋಪ ಕೇಳಿ ಬಂದಿದೆ. ನಿನ್ನೆ ಮಧ್ಯರಾತ್ರಿ ಸ್ನೇಹಿತರ ಜೊತೆ ಆ ಒಂದು ಯುವತಿ ಕೋರಮಂಗಲದ ಪಬ್ ಒಂದರಲ್ಲಿ ಪಾರ್ಟಿ ಮುಗಿಸ್ಕೊಂಡು ಮನೆಗೆ ಹೋಗ್ತಿರ್ತಾರೆ. ಈ ವೇಳೆ ಸ್ನೇಹಿತರ ಜೊತೆ ಜಗಳ ಆಡಿ ಆಕೆ ಖಾಸಗಿ ವಾಹನವೊಂದನ್ನು ಬುಕ್ ಮಾಡಿಕೊಂಡು ಮನೆಗೆ ಹೋಗೋದಕ್ಕೆ ಹೋಗಿರ್ತಾರೆ.